Hello students, welcome back to my channel. Today we are going to learn root numbers. ನಾನು ರೂಟ್ ನಂಬರ್ಸ್ ಬಗ್ಗೆ ಫ್ರಮ್ ದ ಸ್ಕ್ರ್ಯಾಚ್ ಟು ಎ ಕಂಪ್ಲೀಟ್ ಡೀಟೇಲ್ ಆನ್ ದಟ್ ಟಾಪಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ಸ್ಪ್ಲಿಟ್ಸ್ ಮಾಡಿ ನಾನು ಕೊಡೋಣ ಅಂತಿದ್ದೆ, ಬಟ್ ಒನ್ ಫುಲ್ ಸ್ಟ್ರೆಚ್ ವಿಡಿಯೋ ನಿಮಗೆ ನೋಡಿದ್ರೆ ರೂಟ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು, ವೆರಿ ಫಂಡಮೆಂಟಲ್ಸ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ದೆನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಯಾಕೆ ಸರ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ನ ಡಿಫ್ರೆಂಟಾಗಿ ಬರ್ದಿದ್ದಾರೆ ಅಂತ ಅನಿಸ್ತಿದೆ, ಮೀನ್ಸ್ ಡಿಫ್ರೆಂಟ್ ಕಲರಲ್ಲಿ ಯಾಕೆ ಬರ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ನಿಮಗೆ ಒಂದು ವಿಷಯ ಗೊತ್ತಿರಲಿ, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ರೂಟ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದೊಂದು ಐಡಿಯಾ ನಿಮಗೆ ಮೊದಲೇ ನಿಮ್ಮ ತಲೆಯಲ್ಲಿರಲಿ. ನಾನು ಇನ್ ಡೀಟೇಲಾಗಿ ಅದನ್ನು ಮಾಡಿ ತೋರಿಸ್ತೀನಿ. ಓಕೆ, ಹಾಗೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ರೂಟ್ಸ್ ಆಲ್ಸೋ ಎ ಕಂಪ್ಲೀಟ್ ಡಿಫ್ರೆಂಟ್ ಐಡಿಯಾ. ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಕಲರ್ ಸೆಟ್ಸಲ್ಲಿ ನಾನು ಬರೆದಿದ್ದೀನಿ. ಈಗ ಸುಮ್ಮನೆ ಒಂದು ಫಾರ್ಮೇಟ್ ಬರೆದಿರ್ತೀನಿ, ಅದು ನಿಮಗೆ ನೆನಪಿರಲಿ. ಅಡಿಷನ್ ಯಾವ ರೀತಿ ಅಂತ ಹೇಳಿದ್ರೆ, ಅವೆಲ್ಲ ಒಂದು ಸ್ವಲ್ಪ ಇಂಡಿವಿಜುವಲಿ ದೇ ಆರ್ ಇಂಡಿಪೆಂಡೆಂಟಾಗಿ ಇರೋಕ್ಕೆ ಇಷ್ಟಪಡ್ತವೆ. ಲೈಕ್ ರೂಟ್ 2 ಪ್ಲಸ್ ರೂಟ್ 3 ಪ್ಲಸ್ ರೂಟ್ 4 ಲೈಕ್ ದಿಸ್. ಬಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಹೇಗೆ ಅಂದರೆ, ಅವೆಲ್ಲ ಒಂಥರ ಚಿಕ್ಕ ಮಕ್ಕಳಿದ್ದಾಗೆ ಎಲ್ಲರೂ ಜೊತೆಯಲ್ಲಿ ಸೇರಿ ಆಡೋಕ್ಕೆ ಪ್ರಯತ್ನ ಮಾಡ್ತಾರೆ. ರೂಟ್ 2 ಇಂಟು 3 ಇಂಟು 4 ಇಂಟು. ಓಕೆ, ಕಲರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹೀಗೆ ಒಂದೇ ಬೌಂಡ್ರಿಯಲ್ಲಿ ಅಂದರೆ ವಿತಿನ್ ಒನ್ ರೂಟ್ ದೇ ಆಲ್ ಕಮ್ ಟುಗೆದರ್ ಆ್ಯಂಡ್ ಪ್ಲೇ. ಓಕೆ, ಮಲ್ಟಿಪ್ಲಿಕೇಶನ್ ಡಿವಿಷನ್. ಸೊ ಇದು ನಿಮಗೆ ಜಸ್ಟ್ ನೆನಪಿರಲಿ. ಈಗ ನಾವು ಆ್ಯಕ್ಚುಲಿ ಬೇಸಿಕ್ಸ್ ಆಫ್ ರೂಟ್ನ ಸ್ಟಾರ್ಟ್ ಮಾಡೋಣ. ನೀವು ಯಾವುದೇ ನಂಬರ್ ತೊಗೊಳ್ಳಿ, ಎನಿ ನಂಬರ್, ಐ ವಿಲ್ ಟೇಕ್ 5 ನಾವು. ಸೊ ಈ 5 ಅಂದರೆ ಇಷ್ಟ ಇರುತ್ತಾ 5 ಅಂತ? ಇಲ್ಲ. ಇದರ ಜೊತೆಲಿ ಕೆಲವೊಂದು ಇನ್ವಿಸಿಬಲ್ ಅಸೋಸಿಯೇಟ್ಸ್ ಇರುತ್ತೆ. ಯಾವ್ದ್ಯಾವುದು? ಈಗ 5 ಅಂದರೆ ಬರೀ 5 ಅಲ್ವಾ, 5 ಇಂಟು 1 ಅಂದರೂ ಕೂಡ 5, ಕರೆಕ್ಟಾ? ಸಿಮಿಲರ್ಲಿ 5 ಡಿವೈಡೆಡ್ ಬೈ 1 ಅಂದರೂ ಕೂಡ 5 ಆಗುತ್ತೆ. ಹಾಗೆ 5 ಪವರ್ 1 ಅಂದರೂ ಕೂಡ 5 ಆಗುತ್ತೆ. ಸೊ ವಿ ಹ್ಯಾವ್ ದೀಸ್ 3 ones ಮಲ್ಟಿಪ್ಲೈಡ್, ಡಿವೈಡೆಡ್ ಆ್ಯಂಡ್ ಆ್ಯಸ್ ಪವರ್ ಇನ್ವಿಸಿಬಲಿ. ಅದು ಬರೀದೇ ಇದ್ರೂ ಕೂಡ ಅದು ಅಸೋಸಿಯೇಟ್ ಆಗಿರುತ್ತೆ. ಸೊ ದಿಸ್ ಒನ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಈಗ ನಾವು ಬರೀ ಪವರ್ ಮಾತ್ರ ನೋಡೋಣ. ವಿ ನೋ 5 ಪವರ್ 1 ಈಸ್ 1 itself, 5 itself. 5 ಸ್ಕ್ವಯರ್ ಈಸ್ ವಾಟ್? 5 ಪವರ್ 3 ಈಸ್ ವಾಟ್? 5 ಪವರ್ 4 ಈಸ್ ವಾಟ್? ಇನ್ನು ನೀವು ಬೇಸಿಕ್ಸ್ ನೋಡ್ತಾ ಇದ್ದೀರಾ ಅಂದರೆ ನಾನು ಅಲ್ಲಿ ಸ್ಟಾರ್ಟ್ ವಿತ್ 5 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 5ನ ನೀವು 2 ಟೈಮ್ಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿ ಅಂತ. ಸಿಮಿಲರ್ಲಿ 5ನ 3 ಟೈಮ್ಸ್ ತೊಗೊಳ್ಳಿ, ಮಲ್ಟಿಪ್ಲೈ ಮಾಡಿ. 5 ಇಂಟು 5 ಇಂಟು 5. ಸಿಮಿಲರ್ಲಿ 5 ಪವರ್ 4 ಮೀನ್ಸ್ 4 ಟೈಮ್ಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಸೇಮ್ ನಂಬರ್ 5. 5 ಇಂಟು 5 ಇಂಟು 5 ಇಂಟು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಪವರ್ಸ್. ಓಕೆ, ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? 25, right? 5 into 5 is 25. So 5 3 times multiply ಮಾಡಿದಾಗ 125. ಅದೇ 4 times multiply ಮಾಡಿದಾಗ 625. ಹೋಪ್ ಇದೆಲ್ಲ ಗೊತ್ತಾಗಿದೆ ಅಲ್ವಾ? ಈ ಇಷ್ಟು ನಂಬರ್ ಏನು ಬಂದಿದೆ ಇವಾಗ, ಮಲ್ಟಿಪ್ಲೈಯಿಂಗ್ ದ ಸೇಮ್ ನಂಬರ್, ವಿ ಗಾಟ್ ಅ ಬಿಗ್ ನಂಬರ್ಸ್. ಈಗ ಈ ಬಿಗ್ ನಂಬರ್ಸ್ನ ಮತ್ತೆ ನಾವು ರಿವರ್ಸಿಂಗ್ ಮಾಡಿ ಈ ರೂಟ್ ವ್ಯಾಲ್ಯೂಗೆ ಹೋಗೋದೆ ರೂಟ್ ನಂಬರ್. ದಟ್ಸ್ ಆಲ್. ಓಕೆ, 25ಗೂ ರೂಟ್ ಈಸ್ 5, 125ಗೂ ರೂಟ್ 5, 625ಗೂ ರೂಟ್ 5. ಅದು ಹೇಗಾಗುತ್ತೆ ಸರ್? ಇಲ್ಲಿ 5 ಸ್ಕ್ವೇರ್, 5 ಕ್ಯೂಬ್, 5 ಪವರ್ 4 ಇದೆ ಅಂತ ಹೇಳ್ತಾ ಇದ್ದೀರಲ್ವಾ? ಸೊ ಈಗ ನಿಮಗೆ ಬರೆದು ತೋರಿಸ್ತೀನಿ, ದೆನ್ ಯು ವಿಲ್ ಗೆಟ್ ಟು ನೋ. ಸಿ ಹಿಯರ್, ರೂಟ್ 25 ಹ್ಯಾವ್ ರಿಟನ್. ರೂಟ್ 25 ಈಸ್ 5. ಬಟ್ ಇಲ್ಲಿ 5 ಸ್ಕ್ವೇರ್ ಇದೆ ಅಂತ ಹೇಳ್ತಾ ಇದ್ದೀರಾ? ಸೊ ಆ ಸ್ಕ್ವೇರ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಹಿಯರ್ ಈಸ್ ದ ಹುಕ್. ದಿಸ್ ಈಸ್ ದ ಸ್ಕ್ವಯರ್ ರೂಟ್ ಆಫ್ 25. ಅಂದರೆ ಈ 25 ಆಗೋಕ್ಕೆ ಯಾವುದೋ 2 ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದ್ದೀರಾ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ 5. ಸಿಮಿಲರ್ಲಿ ಈಗ 125 ಇದೆ. ಐಲ್ ಟೇಕ್ ರೂಟ್ ಆಫ್ 125 ಈಸ್ ಆಲ್ಸೋ 5 ಅಂತ ನಾನು ಹೇಳ್ತೀನಿ. ಇಸ್ ಇಟ್ ರೈಟ್? ನೋ ಸರ್, 5 ಕ್ಯೂಬ್ ಇದೆ ಅಂತ. ಸೊ ಹಾಗಾಗಿ ಯು ಶುಡ್ ಟೇಕ್ ಕ್ಯೂಬ್ ರೂಟ್ ಆಫ್ 125. ಕ್ಯೂಬ್ ರೂಟ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ಯಾವುದೋ 3 ನಂಬರ್ನ ನೀವು ಸೇಮ್ ನಂಬರ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ದೀರಾ, ದೆನ್ ಯು ಗಾಟ್ 125. ವಿಚ್ ಈಸ್ ದಟ್ ನಂಬರ್ ಅಂತ? ದಟ್ ಈಸ್ 5. ಸಿಂಪಲ್.
That is the answer. Okay, cube root of 125 is 5. Similarly, root 625 is also 5, but just not root, but fourth root of 625 is 5. Andre a particular number you multiplied 4 times, then you got 625. ಯಾವ ನಂಬರ್ ಅದು? ದಟ್ ಈಸ್ 5. ಹಾಗಾಗಿ ಆನ್ಸರ್ ಯು ಗಾಟ್ ಆಸ್ 5. ಸೊ ನಮಗೆ ರೂಟ್ ವ್ಯಾಲ್ಯೂ ಬಂದುಬಿಟ್ಟು 555. ಅದನ್ನು ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ದೀರಾ ಅನ್ನೋದು ಈ ಹುಕ್ಕಲ್ಲಿ ಆ ನಂಬರ್ ಬರೆದಿರ್ತೀವಿ. ಜನರಲಿ ವೆನೆವರ್ ವಿ ರೈಟ್ ದಿಸ್ ಸಿಂಬಲ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ವಾಟ್? ಸ್ಕ್ವಯರ್ ರೂಟ್. ರಿಮೆಂಬರ್, ಸ್ಕ್ವಯರ್ ರೂಟ್ ಇದೆ ಅಂತ ನಾವು ಬರೀದೇ ಇದ್ರೂ ಕೂಡ ಇಟ್ ಈಸ್ ಜಸ್ಟ್ ಎ ಸ್ಕ್ವಯರ್ ರೂಟ್. ಓಕೆ, ಕ್ಯೂಬ್ ರೂಟ್ ಮತ್ತು ಫೋರ್ತ್ ರೂಟ್ನ ನಾವು ಅಲ್ಲಿ ಆ ಪರ್ಟಿಕ್ಯುಲರ್ ಹುಕ್ಕಲ್ಲಿ ಆ ನಂಬರ್ನ ಮೆನ್ಷನ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಹೌ ರೂಟ್ ವ್ಯಾಲ್ಯೂಸ್ ಕಮ್ಸ್. ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಈಸ್ ಪರ್ಟಿಕ್ಯುಲರ್ ವೇ. ಸ್ಕ್ವಯರಿಂಗ್ ಆರ್ ಗಿವಿಂಗ್ ದ ಪವರ್ ಟು ಎನಿ ನಂಬರ್ ಗಿವ್ಸ್ ಯು ಅ ಪರ್ಟಿಕ್ಯುಲರ್ ನಂಬರ್. ಅದು ನಮಗೆ ಗೊತ್ತಾಯಿತು. ದಟ್ ಟೈಮ್ಸ್ like 5 cube is 3 times you multiply the 5 power 4 means 4 times you multiply. But root means it take back to the root number. 625 ಹೇಗೆ ಬಂತು? ಯಾವುದು 4 ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಬಂತು? 5 we multiplied 4 times, that's why we got ಅಂತ. That is root number is 5 here to make 625. Here also to make 125 root number is 5, but we multiplied 3 times. This is how it goes on. So ಇದನ್ನು ಕೂಡ ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. Then we'll go ahead further. Now I'll ask simple questions. You answer them. Okay. Root 9 is equal to what? Means whenever I said, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಏನೂ ನಂಬರ್ ಬರೀಲಿಲ್ಲ ಈ ಹುಕ್ಕಲ್ಲಿ ಅಂತ ಹೇಳಿದ್ರೆ ಅಲ್ಲಿ 2 ಇದೆ ಅಂತ ತಿಳ್ಕೊಬೇಕು. ದಟ್ ಮೀನ್ಸ್ ಇಟ್ಸ್ ಸ್ಕ್ವಯರ್ ರೂಟ್ ಆಫ್ 9, ರೈಟ್? ಸೊ ಸ್ಕ್ವಯರ್ ರೂಟ್ ಅಂದರೆ ಯಾವುದೋ 2 ನಂಬರು ನಿಮಗೆ 9 ಮಾಡಿದೆ. ದಟ್ ಈಸ್ ದ ಪರ್ಟಿಕ್ಯುಲರ್ ನಂಬರ್. ದಟ್ ಈಸ್ 3 into 3, ರೈಟ್? ಹಾಗಾಗಿ ದ ರೂಟ್ ವ್ಯಾಲ್ಯೂ ಈಸ್ 3. ಸೊ ರೂಟ್ 9 ಈಸ್ 3. ಸಿಮಿಲರ್ಲಿ ರೂಟ್ 16, obviously we know which 2 number? 4 into 4, right? Hence the root value is 4. Similarly, if I take root 27, is there any number which made 27 multiplying 2 times? 5 5s are 25, 6 is a 36. So 25 ಆಯಿತು, 36 ಆಯಿತು. So in between 27 is there. There is no particular number, right? So in this case you should understand that. So ನಮಗೆ ರೂಟ್ 27 ಸ್ಕ್ವಯರ್ ರೂಟ್ ಇಲ್ಲ, ಬಟ್ ವಿ ಹ್ಯಾವ್ ಅ ಕ್ಯೂಬ್ ರೂಟ್. ವಾಟ್ ಈಸ್ ದಟ್ ಕ್ಯೂಬ್ ರೂಟ್ ವಿಲ್ ಬಿ? ದಟ್ ಈಸ್ ರೂಟ್ ಆಫ್ 3 ನಂಬರ್ಸ್ made it, alva? That is 3 into 3 into 3. 3 3s are 9, 9 3s are 27. Hence the cube root of 27 is 3. Similarly, cube root of 64 is what? Which all number 3 times ತಗೊಂಡಿದ್ದೀವಿ ನಾವು? ಆಲ್ ಅಂತ ಏನಿಲ್ಲ, ಒಂದೇ ನಂಬರ್ 3 times ತಗೋಬೇಕು. ಯಾವುದದು? 4 into 4 into 4. ಎಸ್ ಆರ್ ನೋ? That made 64 3 times. So 4 4s are 16, 16 4s are 64. Hence the root, cube root, especially cube root of 64 is 4. One more root, cube root of 8. ಏನಿದೆ cube root of 8? 2 into 2 into, yes or no? That is 2 is the root number, cube root number for 8. ಅರ್ಥ ಆಯ್ತಲ್ವಾ? ಸೊ ಸ್ಕ್ವಯರ್ ರೂಟ್ ಆಫ್ 9 ಈಸ್ 3. ಹಾಗಿದ್ರೆ 3 square is 9. ಸೇಮ್. ಸ್ಕ್ವಯರ್ ರೂಟ್ ಆಫ್ 16 is 4. ಸೊ ದಟ್ಸ್ 4 square is 16. ಸಿಮಿಲರ್ಲಿ ಕ್ಯೂಬ್ ರೂಟ್ ಆಫ್ 27 is 3 means 3 cube is 27. Similarly 64 means cube root of 64 is 4. Hence 4 cube is 64. Similarly cube root of 8 is 2. 2 cube is 8. Understood? This is how root symbol should be used. Okay, it is not just the root, it is a square root, cube root, fourth root, fifth root. Like this it goes on. Okay,
ಸೊ ಇದು ನೆನಪಿರಲಿ ನಿಮಗೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಇದೆ ರೂಟ್ದು, ಅದನ್ನು ನೋಡೋಣ. ಈಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಣ ರೂಟ್ನ. ಈಗ 2 ಸ್ಕ್ವೇರ್ ಈಸ್ 4, ಹಾಗಾಗಿ ರೂಟ್ 4 ಈಸ್ 2, ಸಿಂಪಲ್. ಸಿಮಿಲರ್ಲಿ ರೂಟ್ 9 ಈಸ್ ವಾಟ್? 3. ನಾವು ಸರ್ ರೂಟ್ 4 ಆಯಿತು, ರೂಟ್ 9 ಆಯಿತು, ಬಟ್ ಬಿಟ್ವೀನ್ ದೇರ್ ಆರ್ ನಂಬರ್ಸ್ ರೈಟ್. 5 ಇದೆ ಸರ್, 6 ಇದೆ ಸರ್, 7 ಇದೆ, 8 ಇದೆ, ಎಲ್ಲ ಇದೆ. ಸೊ ಆಗ ಅವಕ್ಕೆ ರೂಟ್ ಹಾಕಿದ್ರೆ ನಾನು ಅದಕ್ಕೇನು ಬರುತ್ತೆ ನಂಬರು? ಏನು ಬರುತ್ತೆ? ಈಗ ರೂಟ್ 4 2 ಆದಮೇಲೆ ರೂಟ್ 9 3 ಬಂದಿದೆ, ಅಂದರೆ 2 ಆದಮೇಲೆ 3 ಇರೋದೇ ನಮಗೆ ಪರ್ಫೆಕ್ಟ್ ನಂಬರ್ ರೈಟ್. ಸೊ ಹಾಗಾದರೆ ಇನ್ ಬಿಟ್ವೀನ್ ಡೆಸಿಮಲ್ ವ್ಯಾಲ್ಯೂ ಬರಲೇಬೇಕಲ್ವಾ? ಸೊ ದ್ಯಾಟ್ ವಿ ಹ್ಯಾವ್ ಡೆಸಿಮಲ್ ವ್ಯಾಲ್ಯೂಸ್ ಬರುತ್ತೆ. ಸೊ ರೂಟ್ 5 is 2.23603. ಸಾರಿ, ಇಟ್ ವಿಲ್ ಕಂಟಿನ್ಯೂ. ಸಿ, ವೆರಿ ಇಂಪಾರ್ಟೆಂಟ್, ಐಲ್ ಪುಟ್ ದಿಸ್ ಡಾಟ್ಸ್. ನಿಮಗೆ ಹೇಳ್ತೀನಿ, ಅಂದರೆ ಕಂಟಿನ್ಯೂಯಸ್ ನಂಬರ್ ಬರುತ್ತೆ. ದೆರ್ ಈಸ್ ನೋ ಎಂಡ್. ರಿಪಿಟೇಟಿವ್ ಆ್ಯಂಡ್ ನಾನ್ ರಿಕರಿಂಗ್ ಪ್ಯಾಟರ್ನ್ ವಿಲ್ ಅಪಿಯರ್. ಐ ಟೆಲ್ ಯು ವಾಟ್ ಇಸ್ ದಟ್. ನೆಕ್ಸ್ಟ್ ರೂಟ್ 6 is 2.4494. Similarly, root 7 is 2.64575 and goes on. ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಬಂದರೂ ಕೂಡ ಫಿಕ್ಸ್ಡ್ ನಂಬರ್ ಇರೋದಿಲ್ಲ. ದೇ ವಿಲ್ ಕಂಟಿನ್ಯೂ ಫಾರ್ ಎವರ್. ಸೊ ನಿಮಗೆ ನೆನಪಿರಲಿ, ಸೊ ರೂಟ್ ವ್ಯಾಲ್ಯೂಸು ಈ ರೀತಿ ಕಂಟಿನ್ಯೂಸ್ ಇರುತ್ತೆ ಅಂತ. ಸೊ ಹೆನ್ಸ್ ದೀಸ್ ಪೂಲ್ಸ್, ಯಾವುದು ಕರೆಕ್ಟಾಗಿ ರೂಟ್ ನಂಬರ್ ನಮಗೆ ಸಿಗೋದಿಲ್ಲ, ಆ ಪೂಲ್ಸ್ನ ನಾವು, ಆ ಥರದ್ದು ನಂಬರ್ಸ್ನ ನಾವು ಏನಂತ ಕರಿತೀವಿ? ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇಷ್ಟೊತ್ತು ನಾವು ರೂಟ್ ನಂಬರ್ಸ್ ಅಂತ ಇದ್ವಿ, ಇವಾಗ ಇರ್ರ್ಯಾಷನಲ್ ನಂಬರ್ ಏನಕ್ಕೆ ಬಂತು ಅಂತ. ಸೊ ರೂಟ್ ನಂಬರ್ಸ್ ಆರ್ ದ ಪಾರ್ಟ್ ಆಫ್ ಇರ್ರ್ಯಾಷನಲ್ ನಂಬರ್ಸ್. ಓಕೆ, ಇರ್ರ್ಯಾಷನಲ್ ನಂಬರ್ ಪೂಲ್ಸಲ್ಲಿ ನಮಗೆ ಎಷ್ಟೊಂದು ರೂಟ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಹಾಗಿದ್ರೆ ರೂಟ್ 4 ಮತ್ತು ರೂಟ್ 9 ಯಾಕೆ ಎಕ್ಸೆಪ್ಟ್ ಮಾಡಿದ್ದೀನಿ? ಅದಕ್ಕೆ ನಮಗೆ ಪರ್ಫೆಕ್ಟ್ ರೂಟ್ ವ್ಯಾಲ್ಯೂ ಬಂದಿರೋದ್ರಿಂದ ಇಟ್ ಫಾಲ್ಸ್ ಅಂಡರ್ ರ್ಯಾಷನಲ್ ನಂಬರ್ ಪೂಲ್. ಇವನ್ ರೂಟ್ 9 ಈಸ್ ಅ ರ್ಯಾಷನಲ್ ನಂಬರ್. ಈ ರೀತಿ ಇನ್ನು ಮುಂದೆ ತುಂಬ ನಮಗೆ ಪರ್ಫೆಕ್ಟ್ ರೂಟ್ ಬರುವಂತಹ ರೂಟ್ ವ್ಯಾಲ್ಯೂಸ್ ಇದೆ. ಹಾಗಾಗಿ ಅವನ್ನೆಲ್ಲ ರ್ಯಾಷನಲ್ ನಂಬರ್ಸ್ ಅಂತೀವಿ. ಯಾವುದಕ್ಕೆ ಪರ್ಫೆಕ್ಟ್ ರೂಟ್ ನಂಬರ್ ಇಲ್ಲ, ಈ ರೀತಿ ಡೆಸಿಮಲ್ ವ್ಯಾಲ್ಯೂಸ್ ಆ್ಯಂಡ್ ಕಂಟಿನ್ಯೂಡ್ ವ್ಯಾಲ್ಯೂಸ್ ಏನು ಬರುತ್ತೆ ಅವೆಲ್ಲ ಇರ್ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಈಗ ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ. ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಅಂತ ನಾನು ಬರೆದಿದ್ದೀನಲ್ವಾ? ಸೊ ಹಾಗಂದರೆ ಏನು ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ನಿಮಗೆ ಈ ನಂಬರ್ ಸಿಸ್ಟಮ್ಸಲ್ಲಿ ಈ ರ್ಯಾಷನಲ್ಸ್, ಇರ್ರ್ಯಾಷನಲ್ ನಂಬರ್ ಬರುತ್ತೆ. ವಿ ಸ್ಟಾರ್ಟ್ ವಿತ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಆಲ್ ಟುಗೆದರ್ ಈಸ್ ರಿಯಲ್ ನಂಬರ್ಸ್. ಇದು ನಮಗೆ ಗೊತ್ತಿದೆ ರೈಟ್? ಅದೇನು ಅಂತ ನೀವು ಒಂದ್ಸಲಿ ಚೆಕ್ ಮಾಡಿ. ನೀವು ಸ್ವಲ್ಪ ಎಫರ್ಟ್ ಹಾಕಿ ಕಲಿಯೋಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಜಸ್ಟ್ ಈಗ ನಾವು ಏನು ಮಾಡಿದ್ವಿ ಅದನ್ನು ಒಂದ್ಸಲಿ ರಿವೈಸ್ ಮಾಡೋಣ ಸಿಂಪಲ್ಲಾಗಿ. ಓಕೆ, ಈಗ ನಾವು ಫಸ್ಟ್ ಈ ರೂಟ್ ನಂಬರ್ ಸಿಸ್ಟಮಲ್ಲಿ ನಮಗೆ ಈ ಟರ್ಮಿನಾಲಜೀಸ್ ಏನೇನು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಮ್ಯಾಥಮೆಟಿಕಲ್ ಟರ್ಮ್ಸೇ ಬೇರೆ ಇರುತ್ತೆ. ಸೊ ನಿಮಗೆ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಬೇಕಾದ್ರೆ ನಾನಿವಾಗ ಏನು ನಿಮಗೆ ಜನರಲಾಗಿ ಹೇಳಿದ್ನೋ ಆ ರೀತಿ ಇರೋದಿಲ್ಲ. ಸೊ ದ್ಯಾಟ್ ಯು ಶುಡ್ ನೋ ದ ಪರ್ಟಿಕ್ಯುಲರ್ ಟರ್ಮ್ಸ್ ಓಕೆ ಯೂಸ್ಡ್ ಹಿಯರ್. ಓಕೆ, ಫಸ್ಟ್ ಐಲ್ ಟೇಕ್ ದ ಸಿಂಬಲ್. ಏನು ಸಿಂಬಲ್ಲು? ದಿಸ್ ಸಿಂಬಲಿಗೆ ನಾವೇನಂತ ಕರಿತೀವಿ? ದಿಸ್ ಈಸ್ ರ್ಯಾಡಿಕಲ್ ಸೈನ್. ಓಕೆ, ಸೊ ರೂಟ್ ವ್ಯಾಲ್ಯೂಸ್ ಎಲ್ಲ ರೂಟ್ ವ್ಯಾಲ್ಯೂಸ್ನ ನಾವು ರ್ಯಾಡಿಕಲ್ ನಂಬರ್ಸ್ ಅಂತಲೂ ಕರಿತೀವಿ. ದ ಇಂಡೆಕ್ಸ್, ಸೊ ಎನ್ ಈಸ್ ಹಿಯರ್ ದ ಇಂಡೆಕ್ಸ್ ಅಂತ ಕರೀತಾರೆ, ಇಂಡೆಕ್ಸ್ ನಂಬರ್. ಹಾಗೆ ಎಕ್ಸ್ನ ಏನಂತಾರೆ? ರ್ಯಾಡಿಕ್ಯಾಂಡ್ ಅಂತ ಕರೀತಾರೆ. ಸೊ ರ್ಯಾಡಿಕಲ್ ಸೈನ್, ರ್ಯಾಡಿಕ್ಯಾಂಡ್, ಮತ್ತು ಎನ್ ಈಸ್ ದ ಇಂಡೆಕ್ಸ್ ನಂಬರ್. ಸೊ ಇದು ಪರ್ಟಿಕ್ಯುಲರ್ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಲಿ. ಓಕೆ, ವಿ ನೋ 2 ಸ್ಕ್ವೇರ್ ಈಸ್ 4. ಸಿಮಿಲರ್ಲಿ ರೂಟ್ 4 ಈಸ್ 2. ಇದೇ ನಾವು ಇವತ್ತು ಕಲ್ತಿದ್ದಲ್ವಾ? ಸೊ ಏನು ಅಂದರೆ ದ ರೂಟ್ ವ್ಯಾಲ್ಯೂ ಅಥವಾ ರ್ಯಾಡಿಕಲ್ ನಂಬರ್ ಈಸ್ ನಥಿಂಗ್ ಬಟ್ ರಿವರ್ಸ್ ಇಂಜಿನಿಯರಿಂಗ್ ಆಫ್ ದ ಪವರ್ಸ್. ಓಕೆ, ಪವರ್ ನಾವು ರೈಸ್ ಮಾಡಿದ್ರೆ ರ್ಯಾಡಿಕಲ್ಸ್ ಅಥವಾ ರೂಟ್ ವ್ಯಾಲ್ಯೂ ಏನು ಮಾಡುತ್ತೆ? ಅದನ್ನು ರೂಟ್ ನಂಬರಿಗೆ ತೊಗೊಂಡೋಗುತ್ತೆ. Similarly, root 9 is 3. Then root 25 is 5. Similarly, ನಮಗೆ ರೂಟ್ ಅಂದರೆ ಜಸ್ಟ್ ಸ್ಕ್ವಯರ್ ರೂಟ್ ಅಲ್ಲ, ಕ್ಯೂಬ್ ರೂಟು ಇದೆ. ಅದಕ್ಕೋಸ್ಕರ ಫಸ್ಟ್ ಐಲ್ ಟೇಕ್ 2 ಕ್ಯೂಬ್, 3 ಕ್ಯೂಬ್,
5 cube. 2 cube is 8, 3 cube is 27 and 5 cube is 125. Similarly, cube root of 8 is 2. Cube root of 27 is 3. Cube root of 125 is 5. This is what we understood, right? This is square root, this is cube root. ಇಷ್ಟ ಅಲ್ಲ. ಈ ರೂಟ್ 4 is equal to 2 ಇಂದ ಹೇಳಿ ರೂಟ್ 9ವರೆಗೂ ದಟ್ ಈಸ್ 3. ಇವೆರಡರ ಮಧ್ಯೆ ನಮಗೆ ರೂಟ್ 5 ಕೂಡ ಮಾಡ್ಬೋದು, ರೂಟ್ 6, ರೂಟ್ 7 ಆ್ಯಂಡ್ ರೂಟ್ 8. ಇದೆಲ್ಲ ನಂಬರಿಗೆ ನಮಗೆ ಡೆಸಿಮಲ್ ವ್ಯಾಲ್ಯೂ ವಿತ್ ಎ ಕಂಟಿನ್ಯೂಯಸ್ ನಂಬರ್, ಅಂದರೆ ನಾನ್ ರಿಕರಿಂಗ್ ನಾನ್ ರಿಪಿಟೇಟಿವ್ ಪ್ಯಾಟರ್ನ್ ಬರುತ್ತೆ. ಅದು ಹೇಗಿರುತ್ತೆ ಅಂದರೆ ಇದೆಲ್ಲ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ವ್ಯಾಲ್ಯೂಸ್ ಬರೋದ್ರಿಂದ ಇದೆಲ್ಲ ಇರ್ರ್ಯಾಷನಲ್ ನಂಬರ್ಸು. ರಿಮೈನಿಂಗ್ ಯಾವುದಕ್ಕೆ ಪರ್ಫೆಕ್ಟ್ ನಂಬರ್ಸ್ ಸಿಗುತ್ತೆ ರೂಟ್ ವ್ಯಾಲ್ಯೂ ಆಗಿ, ಅದನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರೆದ್ವಿ. ಇಷ್ಟು ನಿಮಗೆ ಈ ರ್ಯಾಡಿಕಲ್ ನಂಬರ್ಸ್ ಅಥವಾ ರೂಟ್ ನಂಬರ್ಸು ಏನು ಅನ್ನೋದಕ್ಕೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ದೆನ್ ಈಗ ಆ್ಯಕ್ಚುಲಿ ರೂಟ್ ನಂಬರ್ಸ್ನ ನಾವು ಯಾವ ರೀತಿ ಆ್ಯಡ್ ಮಾಡ್ತೀವಿ ಅಥವಾ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ದಿಸ್ ಈಸ್ ಒನ್ ಪೂಲ್. ಆ್ಯಂಡ್ ಹಾಗೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಈಸ್ ಅನದರ್ ಪೂಲ್. ನಾನು ಯಾಕೆ ಈ ರೀತಿ ಮಾಡಿದ್ದೀನಿ ಅಂತ ಈಗಲೇ ಹೇಳ್ಬಿಡ್ತೀನಿ. ಓಕೆ, ಸೊ ಅಡಿಷನ್ ಆಫ್ ರೂಟ್ ವ್ಯಾಲ್ಯೂಸ್. ನಾವು ಐ ವಿಲ್ ರೆಪ್ರೆಸೆಂಟ್ ದೀಸ್ ನಂಬರ್ಸ್ ಇನ್ ಅ ಲಿಟಲ್ ಡಿಫ್ರೆಂಟ್ ಮ್ಯಾನರ್. ನಿಮಗೇನೋ ಸರ್ಪ್ರೈಸ್ ಅನ್ನಿಸ್ಬೋದು, ಬಟ್ ಇದು ತುಂಬ ಉಪಯೋಗ ಆಗುತ್ತೆ. ಯಾವುದು ನಿಮ್ಮ ಫೇವ್ರೇಟ್ ಫ್ರೂಟ್ ಇಲ್ಲಿ ಇದ್ದೀನಿ ಅಂದರೆ ಐ ಆಮ್ ಟೆಲ್ಲಿಂಗ್ ಯು ದ್ಯಾಟ್ ಇನ್ ಕೇಸ್ ಆಫ್ ಅಡಿಷನ್ ಅಂತ ಬಂದಾಗ ದೇ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಓಕೆ, ಕ್ಯಾನ್ ಐ ಆ್ಯಡ್ ರೂಟ್ 2 ಪ್ಲಸ್ ರೂಟ್ 2? ಕನ್ಸಿಡರ್ ರೂಟ್ 2 ಆಸ್ ಅ ಮ್ಯಾಂಗೋ, ರೈಟ್? We can say mango plus mango, 2 mango, right? 2 mangoes, right? So the same mango means here root 2. So I replace this mango with root 2. That's all. Root 2. So root 2 plus root 2 is 2 root 2. That means mango plus mango is 2 mango. Like this, we can add the same root values easily. Can we add 2 more root 2's to this? Yes. So this become 4 root 2's. Okay. Similarly, how many oranges are there? That means root 5 plus root 5 plus root 5 is 3 root 5 ಆಗುತ್ತೆ. That is, so that 3 oranges ಇದೆ, right? Similarly, 3 root 5's are there. That's all. This is simple addition, okay, of same roots. ಹಾಗೆ 2 root 6 plus 5 root 6 ಎಷ್ಟಾಗುತ್ತೆ? Obviously we know 7 strawberries, right? 6, 7, right? Here it is 7 root 6. Just simple. Similarly, we can subtract as well. ಈಗ 5 ರೂಟ್ 6 ಅಲ್ಲಿ ಮೈನಸ್ 2 ರೂಟ್ 6 ಮಾಡೋಣ. ದಟ್ ಈಸ್ 5 ಸ್ಟ್ರಾಬೆರೀಸ್ ಮೈನಸ್ 2 ಸ್ಟ್ರಾಬೆರೀಸ್. ಹೌ ಮೆನಿ ಸ್ಟ್ರಾಬೆರೀಸ್ ವಿಲ್ ಕಮ್? 3, ರೈಟ್? 3 ಸ್ಟ್ರಾಬೆರೀಸ್ ನಥಿಂಗ್ ಬಟ್ 3 ರೂಟ್ 6. ಈ ರೀತಿ ರೆಗ್ಯುಲರ್ ಆಗಿ ನಾವು ಅಡಿಷನ್ ಸಬ್ಟ್ರಾಕ್ಷನ್ನ ಮಾಡ್ಕೋತೀವಿ. ಈಗ ಡಿಫ್ರೆಂಟ್ ರೂಟ್ಸ್ನ ಆ್ಯಡ್ ಮಾಡಿ ನೋಡೋಣ. ಸಿ ಹಿಯರ್ ರೂಟ್ 5 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 3. ಹಿಯರ್ ಆರೆಂಜ್, ಮ್ಯಾಂಗೋ ಆ್ಯಂಡ್ ಆ್ಯಪಲ್ ವಿ ನೀಡ್ ಟು ಆ್ಯಡ್. So very simple. So different root values you can't add. In real life you can make a juice of all three, doesn't matter. But in number, root 5 is completely different, root 2 is completely different, and all these roots are completely different. You can't add as regular numbers. Okay, under root ಅಲ್ಲಿ ನಾವು ಎಲ್ಲದನ್ನು ಸೇರ್ಸಕ್ಕೆ ಆಗೋದಿಲ್ಲ. 2 plus 3 plus 5 ಈ ರೀತಿ ಪ್ಲಸ್ ವ್ಯಾಲ್ಯೂ ಒಳಗಡೆ you should not do with this root values when they are individually added. Okay, ಹಾಗಾದರೆ ಆನ್ಸರ್ ಏನು ಬರುತ್ತೆ? ಸಿಂಪಲ್, ರೂಟ್ 5 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 3. ದಿಸ್ ಇಸ್ ಇಟ್ ಸೆಲ್ಫ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದೀಸ್ 3 ರೂಟ್ ವ್ಯಾಲ್ಯೂ ಅಡಿಷನ್. ಇದನ್ನು ಆ್ಯಡ್ ಮಾಡಬೇಕು ಅಂದರೆ ಇದೇ ರೀತಿ ಬರಿಬೇಕು. ದಟ್ಸ್ ಆಲ್. ಓಕೆ,
ಬಟ್ ಮಲ್ಟಿಪ್ಲಿಕೇಶನಲ್ಲಿ ದೇ ಆರ್ ಲೈಕ್ ಅ ವೆರಿ ಫ್ರೆಂಡ್ಲಿ. ಆಲ್ ಲೈಕ್ ಅ ಸ್ಮಾಲ್ ಕಿಡ್ಸ್ with a hand in hand they play together. Okay, let's see how they behave anta. Now root 2 into root 2 if I take, I can do that under one shelter, that is 2 into 2 ಅಂತ ಮಾಡ್ಬೋದು. ಈಗ ನಿಮಗೆ ಈ ಫ್ರೂಟ್ ಕಾನ್ಸೆಪ್ಟ್ಸೇ ಬೇಕಾಗಿಲ್ಲ. Okay, we'll remove this. So this is root 4, nothing but 2. Similarly, root 5 into root 5. These are similar numbers, but they can come under one shelter, 5 into 5. But other root 5 plus what? Root 5. They never come under one shelter. Plus ಅದು under root 5 plus 5 ಅಂತ ಯಾವತ್ತೂ ಆಗೋದಿಲ್ಲ. ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾತ್ರ ಅಂಡರ್ ರೂಟಲ್ಲಿ ಬರ್ತದೆ. ಈ ರೀತಿ ಸಪ್ರೇಟ್ ಮಲ್ಟಿಪ್ಲಿಕೇಶನ್ ಇದ್ದರೆ ಅದು ಅಂಡರ್ ಒನ್ ರೂಟ್ 5 into 5 ಆಗುತ್ತೆ. ಓಕೆ, ರೂಟ್ 25 ಇಲ್ಲಿ ರೂಟ್ 5 into root 5 is root 25. Similarly, now I'll take root 5 into root 6. Is that also holds good here under the same shelter? Yes, they are a small kids. They just don't differentiate anybody. They just join hand in hand. 5 into 6, so it is root 30. Okay, next root 3 into root 2 into root 6. All three can come under one shelter? Yes, under root 3 into 2 into 6. That is 3 to the 6, 6 6 36. Under root 36. So root 36, when you simplify, it is root 6 into 6, right? So since two numbers is contributing to 36, the root value is 6. So you can reduce to 6. ಈ ರೀತಿ multiplication, so they come under one shelter and we can multiply. Similarly, division as well. I'll show you them as well. Here I'll divide root 9 by root 3. So they come under the same shelter. Okay, just like a multiplication. Root 9 divided by 3. Very simple. That is 9 by 3 is 9 divided by 3 is 3. So root 3 is the final answer. Similarly, root 12 divided by root 6. Even though they are different, but they come under one shelter, that is root 12 divided by 6. The answer is 12 divided by 6 is 2. So it is under root 2. ಈ ರೀತಿ multiplication and division comes under one root and solves. But addition ಆಗೋದಿಲ್ಲ. Root 12 is a different number. This is a pineapple plus root 6 is a what? Strawberry. ನಾವು ಈಗಿನ ಮಾಡಿದ್ವಲ್ಲ. ಸೊ ಇದೆರಡು ಆ್ಯಡ್ ಮಾಡಿದಾಗ ನಮಗೆ ವಿ ಕೆನಾಟ್ ಆ್ಯಡ್ ದೆಮ್, ಇಂಪಾಸಿಬಲ್. ಓಕೆ, ಬಟ್ ವಿ ಕ್ಯಾನ್ ಸಿಂಪ್ಲಿಫೈ ದೆಮ್. ಐಲ್ ಟೆಲ್ ಯು ಹೌ ಟು ಸಿಂಪ್ಲಿಫೈ ದಿಸ್ ರ್ಯಾಡಿಕಲ್ಸ್ ಆ್ಯಸ್ ವೆಲ್. ಬಟ್ ನಿಮಗೆ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಯಾವ ರೀತಿ ಆಗುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗಿದೆ, ರೈಟ್? ಸೊ ನಾವು ಐಲ್ ಗೋ ಟು ದ ಸಿಂಪ್ಲಿಫಿಕೇಶನ್ ಆಫ್ these radical numbers. So using that, later we do addition, subtraction, multiplication and division, even in simplest method. Hope you understood this all. I'll keep this as a first video. In the next video I'll extend this to like how to simplify this root values. ತುಂಬಾ ದೊಡ್ಡ ರೂಟ್ ವ್ಯಾಲ್ಯೂಸ್ನ ಎಷ್ಟು ಸಿಂಪಲ್ ಆಗಿ ಯಾವ ರೀತಿ ನಾವು ರೆಡ್ಯೂಸ್ ಮಾಡ್ಬೋದು. ಪ್ಲಸ್ ನಾವು ಆಲ್ಜಿಬ್ರಾದಲ್ಲೂ ಕೂಡ ನಾವು ರೂಟ್ ವ್ಯಾಲ್ಯೂಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಈಗ ಮಾಡರ್ನ್ ವರ್ಲ್ಡ್ ಅಪ್ಲಿಕೇಶನಲ್ಲಿ ಈ ರೂಟ್ ವ್ಯಾಲ್ಯೂಸ್ನ ರೋಲ್ ಏನು, ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಈ ಎರಡು ಪಾರ್ಟ್ ನೀವು ನೋಡಿದ್ರೆ ನಿಮಗೆ ಈ ರೂಟ್ ವ್ಯಾಲ್ಯೂಸ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಇನ್ ಅವರ್ ರೆಗ್ಯುಲರ್ ಅಕಾಡೆಮಿಕ್ಸಲ್ಲಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.